ಮರವಂತೆ ಬೀಚ್ ಹತ್ರ ಬಂದಿದ್ದೀವಿ ಎಲ್ಲರೂ ಕೂಡ. ಇಂಡಿಯಾದ ವೆರಿ ಮೋಸ್ಟ್ ಅಟ್ರಾಕ್ಟಿವ್ ಬೀಚ್ ಅಂದರೆ ಅದು ಮರವಂತೆ ಬೀಚ್. ಉಡುಪಿಯಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಆಗ್ತಿತ್ತು. ಅದಕ್ಕೆ ಕೊಕೋ ಟ್ವಿಸ್ಟ್ ಟೆಂಡರ್ ಕೊಕೊನೆಟ್ ಜ್ಯೂಸನ್ನು ತಗೊಳ್ಳೋಕ್ಕೆ ನಾನು ಈ ಶಾಪ್ ಹತ್ರ ಬಂದೆ. ಮಕ್ಕಳು ಕೂಡ ಸ್ನ್ಯಾಕ್ಸ್ ತಗೊಳ್ಳೋಕ್ಕೆ ಆಚೆ ಹೋದ್ರು ಮತ್ತು ಸ್ನ್ಯಾಕ್ಸ್ ಅನ್ನು ತಿಂತಾ ಇದ್ರು. ಈಗ ನಾವು ಮಣಿಪಾಲಲ್ಲಿರುವಂಥದ್ದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸೆಂಟರ್ ಫಾರ್ ಬೇಸಿಕ್ ಸೈನ್ಸ್ ಬಂದಿದ್ದೀವಿ. ಇರೋ ಬರಬೇಡ. ಸರ್ ಬಿಡಿ ಅದು ಬಿಡಿ. ಸ್ಟಾರ್ಫಿಶ್ ಬಾಯ್.
ಮಕ್ಕಳೆಲ್ಲ ಫಿಶ್ ತಿಂತವ್ರೆ. ಬೆಳಗ್ಗೆ ಮಲ್ಪೆ ಬೀಚ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಆಗಿರಲಿಲ್ಲ, ಏಕೆಂದರೆ ಎಲ್ಲ ಮಕ್ಕಳು ಮತ್ತು ನಾವೆಲ್ಲರೂ ಕೂಡ ಬೀಚಲ್ಲಿದ್ವಿ. ಸೊ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಈಗ ಎಲ್ಲರೂ ಫಿಶ್ ತಿಂದು ನಾವು ಮತ್ತೆ ಮಲ್ಪೆ ಬೀಚ್ ಹತ್ರ ಬಂದಿದ್ದೀವಿ. ವೆರಿ ಗುಡ್ ಅಟ್ಮಾಸ್ಫಿಯರ್ ಓವರ್ ಹಿಯರ್, ನೀವು ನೋಡ್ಬೋದು ಎಲ್ಲ ಓಡಾಡ್ತಿದ್ದೀವಿ. ನೈಟಲ್ಲಿ ಯಾವ ಥರ ವೇವ್ಸ್ ಬರುತ್ತೆ, ವೇವ್ಸ್ದು ಸೌಂಡ್ ಇದೆ ಅನ್ನೋದು ಕೂಡ ಬನ್ನಿ ನೋಡೋಣ. ಮತ್ತು ಎಷ್ಟು ಚೆಂದ ಮಲ್ಪೆ ಬೀಚ್ ಕಾಣುತ್ತೆ. ಗಂಟೆ ರಾತ್ರಿಗೆ ಕಿರಣ್ ಸರ್ ಕರ್ಕೊಬಂದ್ಬಿಟ್ಟು ನಮಗೆ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊತವ್ರೆ. ಈ ಥರ ಎಲ್ಲ ನೋಡಿ, ಈ ಪೋಸ್ ಕೊಡ್ತವ್ರೆ, ನಮಗೆ ಹಿಂಸೆ ಕೊಡ್ತವ್ರೆ, ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಿ ನಾಯಿಗಳೆಲ್ಲ ಬಗ್ಳು ಕೂತಿದೆ ನೋಡಿ. ಇಲ್ಲಿ ಇದು ನಮ್ದು ಬಿಲ್ಡಿಂಗ್ ಸ್ಟೇ ಆಗಿರೋದು. ನಾವು ಪ್ರವಾಸದ 3ನೇ ದಿನ ಬೆಳಗ್ಗೆ ಎದ್ದು ನಾನು ನಮಾಜ್ ಮಾಡಲಿಕ್ಕೆ ಮಸೀದಿಯನ್ನು ಹುಡುಕ್ತಾ ಇದ್ದೀನಿ ಉಡುಪಿಯ ಸ್ಟ್ರೀಟ್ಸಲ್ಲಿ. ಬನ್ನಿ ನೋಡೋಣ ಎಲ್ಲಿದೆ ಮಸೀದಿ. ಇಲ್ಲಿ ಜಾಮಿಯಾ ಮಸೀದಿ ಇದೆ, ಉಡುಪಿಯ ದೊಡ್ಡ ಮಸೀದಿ. ಕಟೀಲು ದೇವಸ್ಥಾನ. ಬೆಳಗಿನ ನಾಷ್ಟ ರೆಡಿ ಆಗ್ತಾ ಇದೆ. ಲೆಮನ್ ರೈಸ್, ನೀರು ಕಾಯಿಸ್ತವ್ರೆ ನಮ್ಮ ಕಿರಣ್ ಸರ್, ನೀರು ಕಾಯಿಸ್ತವ್ರೆ. ಅಲ್ಲಿ ಅವರು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತವ್ರೆ, ಆನಿಯನ್ನೆಲ್ಲ. ಸ್ವಲ್ಪ ಕಾಫಿ ಕುಡಿದು ಎಲ್ಲರೂ ಕೂಡ ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಕಟೀಲಲ್ಲಿದ್ದೀವಿ ಎಲ್ಲರೂ ಕೂಡ ನೋಡ್ಬೋದು. ಇದಣ್ಣ ಇಲ್ಲಿ ನೋಡಿ, ನಮ್ಮ ಬಸ್ಸಲ್ಲಿ ಹಾವು ಬಂದ್ಬಿಟ್ಟೈತೆ. ಇದು ನಮ್ಮ ನೋಡಿ, ಈ ಹಾವು ಪ್ಲಾಸ್ಟಿಕ್ ಹಾವು. ಫಸ್ಟ್ ನಾವು ಕೂಡ ನಿಜ ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ನಮ್ಮ ಹುಡುಗ 50 ರೂಪಾಯಿ ಕೊಟ್ಟು ತಂದವನೆ. ಇವ್ ನೋಡಿ ದರ್ಶನ್ ಯೂಟ್ಯೂಬ್ ಹಾಕಿ ಸಾರತ್ತವನೆ. ಬೀಚ್ ಪಣಂಬೂರು ಬೀಚ್ ಹತ್ರ ಎಲ್ಲರೂ ಕೂಡ ನಾವು ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಮತ್ತೆ ಸಾಗರದ ಹತ್ರ, ಸಾಗರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಡೇ ಇನ್ ದ ಬೀಚ್. ಒನ್ಸ್ ಅಗೇನ್ ತುಂಬ ಹೆವಿ ಬಿಸಿಲಿದೆ, ನೋಡ್ಬೋದು. ವೇವ್ಸ್ ಅಂತೂ ತುಂಬಾ ಜಾಸ್ತಿ ಇದೆ ಪಣಂಬೂರು ಬೀಚಲ್ಲಿ, ನೋಡ್ಬೋದು. ಸ್ವಿಮ್ಮಿಂಗ್ ಮಾಡಲಿಕ್ಕೆ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಸುಮ್ಮನೆ ಫೋಟೋ ತೆಗೆಸ್ಕೋಬೋದು, ನೀರೊಳಗೆ ಹೋಗಿ ಬರ್ಬೋದು ಅಷ್ಟೇ, ಹೊರತು ಮುಂದೆ ಹೋಗೋಕ್ಕಾಗಲ್ಲ. ಕುದುರೆ ಹಾರ್ಸ್ ರೈಡಿಂಗು ಕೂಡ ಇಲ್ಲಿದೆ. ಕ್ಯಾಮಲ್ ರೈಡಿಂಗು ಕೂಡ ಇದೆ. ಹಾರ್ಸ್ ರೈಡಿಂಗ್ ಜೊತೆಯಲ್ಲಿ ಕ್ಯಾಮಲ್ ರೈಡಿಂಗು ಕೂಡ ಮಾಡಬಹುದು.
ನೀರು ತುಂಬಾ ತಣ್ಣಗಿದೆ. ನಿಂತ್ಕೊಂಡು ನಗ್ತವ್ರೆ. ವೇವ್ಸ್ ಅಂತೂ ತುಂಬಾ ಜಾಸ್ತಿನೇ ಅವೆ. ನಮ್ಮ ಮಕ್ಕಳು ಫುಲ್ಲು ನೀರಲ್ಲಿ ಜಾಲಿ ಮಾಡ್ತವ್ರೆ. ಮಾಡಿ ಲಕ್ಷ್ಮಣ್ ಸರ್ ಮಾತಾಡೋಣ ಬನ್ನಿ. ಲಕ್ಷ್ಮಣ್ ಸರ್, ನೀರ್ ಬಗ್ಗೆ ಏನ್ ಹೇಳ್ತೀರಾ? ನೀರ್ ಬಗ್ಗೆ ಏನ್ ಹೇಳ್ತೀರಾ? ಸಮುದ್ರ ವೇವ್ಸ್ ಬರ್ತಾ ಇದೆ. ಸರಿ, ಓಕೆ, ಡನ್. ಇವರು ನಮ್ಮ ಪಿಟಿ ಸರ್. ಉಷಾ ಮೇಡಮ್ ಸೆಕೆಂಡ್ ಟ್ರಿಪ್ ಬಂದವ್ರೆ ಮತ್ತೆ ಬೀಚಲ್ಲಿ. ಬನ್ನಿ ಪಿಲುಕೊಳ ಅಲ್ಲಿ ಏನಿದೆ ಅಂತ ನೋಡೋಣ. ಒಂದು
ವಾಟರ್ ಪಾರ್ಕ್ ಕೂಡ ಇದೆ, ಅದೇ ರೀತಿಯಲ್ಲಿ ಝೂನು ಕೂಡ ಇದೆ. ಸೊ ನಾವು ನಮ್ಮೆಲ್ಲ ಸ್ಟೂಡೆಂಟ್ಸು ಮತ್ತು ನಾವು ಟೀಚರ್ಸ್ ಎಲ್ಲ ಹೋಗಿ ಇಳಿಕೊಳ ಹತ್ರ ಝೂ ಅಲ್ಲಿ ಯಾವುದೆಲ್ಲ ಪ್ರಾಣಿಗಳಿರುತ್ತೆ ಮತ್ತು ಅದೇ ರೀತಿಯಲ್ಲಿ ಯಾವುದೆಲ್ಲ ನೋಡಲಿಕ್ಕೆ ಇರುವಂಥದ್ದು ವಸ್ತುಗಳನ್ನು ನಾವು ಇವತ್ತು ನೋಡ್ತೀವಿ. ಸೊ ಬನ್ನಿ ನೋಡೋಣ. ಎಲ್ಲಿಂದ ಮಾಡೋ ಫ್ರಂಟಿಂದ. ಸೊ ಸ್ನೇಕ್ ಹೌಸ್ ಅಲ್ಲಿ ಹೋಗಿದ್ವಿ, ತುಂಬಾ ಸೆಕೆ ಇತ್ತು ಅಲ್ಲಿ. ಇಲ್ಲಿ ಆಚೆ ಬಂದಾಗ ಪರವಾಗಿಲ್ಲ, ಸ್ವಲ್ಪ ಗಾಳಿ ಬೀಸ್ತಿದೆ. ಎಸ್, ಬನ್ನಿ ಮುಂದೆ ಹೋಗುವ. ಪಾರಿವಾಳ ಸ್ವಿಮ್ಮಿಂಗ್ ಮಾಡ್ತಿದೆ ನೋಡಿ, ಎಲ್ಲ ನೋಡ್ಬೋದು. ಪಾರಿವಾಳ ಸ್ವಿಮ್ಮಿಂಗ್ ಮಾಡ್ತಾ ಇದೆ ಇಲ್ಲಿ ನೋಡಿ. ತುಂಬಾ ಜನ ಪಾರಿವಾಳ ಸ್ವಿಮ್ಮಿಂಗ್ ಮಾಡ್ತಿದೆ. ಮತ್ತೆ ಅದೇ ರೀತಿಯಲ್ಲಿ ಜನ ಒಂದು ವೆಹಿಕಲ್ ಬನ್ನಿ. ಚಿರತೆಯನ್ನು ಯಾರು ಹುಡುಕ್ತೀರಾ ಫಸ್ಟ್? ಪ್ಯಾಂಥರ್, ಲೆಟ್ಸ್ ಸಿ. ಎಲ್ಲಿ ಟ್ರಿಪ್ ಇದು ಕೊನೆಯ ಪಾಯಿಂಟ್, ದಟ್ ಈಸ್ ಧರ್ಮಸ್ಥಳ ಟೆಂಪಲ್. ಬಂದು 9-10 ಗಂಟೆ ಆಗಿದೆ. ಎಲ್ಲರೂ ಕೂಡ ದೇವಸ್ಥಾನ ದರ್ಶನ ಮಾಡೋಕ್ಕೆ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಪ್ರಸಾದ ತಿಂದ್ಕೊಂಡು ಬರಲಿಕ್ಕೂ ಹೋಗಿದ್ದಾರೆ.